ನಮಸ್ಕಾರ ಪ್ರಿಯ ಸ್ನೇಹಿತರೆ, ಲಾಂಗ್ ವೀಕೆಂಡು ಮನೇಲಿ ಕೂತ್ಕೊಂಡು ಕಿತ್ತಕ್ಕೋ ಕೆಲಸ ಏನೂ ಇಲ್ಲ ಅಂತ ನಾನು ವೆಂಕಿ ಗಾಡಿ ತಗೊಂಡು ಹೊರಟಿದ್ದೆ ವೆಂಕಿ ಮನೆಗೆ. ಏನಪ್ಪ ಅಂತ ಅಂದರೆ ಮುಟ್ಟಿಗೆ ಗಿಟ್ಟಿಗೆ ತಿನ್ನೋಣ ಅಂತ ಹೊರಟ್ವಿ. ಹೋಗ್ತಿದ್ದಂಗೆ ಆಂಟಿ ರೊಟ್ಟಿ ಮಾಡ್ತಾಯಿದ್ರು. ರೊಟ್ಟಿ ಮಾಡ್ತಿರೋದನ್ನ ನೋಡಿ ಆಂಟಿ ಮುಟ್ಟಿಗೆ ಮಾಡಿಕೊಡಿ, ತುಂಬ ದಿನ ಆಯಿತು ತಿಂದು ಅಂತ ಹೇಳಿದ್ದಕ್ಕೇ ಅವ್ರ ಸ್ಟೈಲಲ್ಲಿ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಲೆಟ್ಸ್ ವೆಲ್ಕಮ್. ಆ ಹಿಟ್ಟನ್ನ ನಾದ್ಕೊಂಡು ಹಾಕ್ಕೊಂಡು ಹೊಡಿತಾ ಇದ್ರು. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಯಾವಾಗಾದರೂ ಪ್ರಿಪೇರ್ ಮಾಡಿಕೊಡ್ತಾರೋ, ಯಾವಾಗಾದರೂ ತಿಂತೀವೋ ಅಂತ. ಅವ್ರು ಮಾಡ್ತಿರೋ ಸ್ಟೈಲು ಅದೆಲ್ಲ ನೋಡ್ತಿದ್ರೆ ಅದ್ರ ನೆಕ್ಸ್ಟ್ ಲೆವೆಲ್ಲು. ಫ್ರೆಂಡ್ಸ್, ನೀವೇನೇ ಹೇಳಿ, ಈ ಕಾರ್ಪೊರೇಟ್ ಕಲ್ಚರಿಗೆ ನಾವು ಬಂದ ಮೇಲೆ ಅದೆಂಥ ಪಿಜ್ಜಾ, ಬರ್ಗರ್, ಯಾವುದ್ಯಾವುದೋ ರೆಸ್ಟೋರೆಂಟು ಎಲ್ಲ ಸುತ್ತಿ ಎಲ್ಲ ಥರದ್ದನ್ನು ಟ್ರೈ ಮಾಡಿದ್ರೂ ನಮ್ಮ ಹಳ್ಳಿದಲ್ಲಿ ನಾವು ತಿನ್ನೋವಂಥ ಊಟ ಏನಿರುತ್ತಲ್ಲ ಅದನ್ನು ಮ್ಯಾಚ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಏನಂತೀರಾ? ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಒಂದು ಸಲ ಹೇಳಿ. ರೊಟ್ಟಿ ರೆಡಿ ಆಗ್ತಿದ್ದಂಗೆ ತಂಗಿ ಸುಷ್ಮಾ ಬಂದು ಮುಟ್ಟಿಗೆ ನಾನು ಮಾಡಿಕೊಡ್ತೀನಿ ಅಂತಂದು ತೊಗೊಂಡ್ಲು. ರೊಟ್ಟಿಗೆ ಎಣ್ಣೆ, ತುಪ್ಪ ಏನೇನೋ ಹಾಕಿದ್ಲು. ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವ ರೇಂಜಿಗೆ ರುಬ್ತಿದ್ಲು ಅಂತ ಅಂದರೆ ನಮಗೆ ನಮ್ಮ ಆಫೀಸೇ ನೆನಪು ಬಂದುಬಿಡ್ತು. ಪ್ರಾಜೆಕ್ಟಲ್ಲಿ ಸ್ವಲ್ಪ ಡಿಲೇ ಆಯಿತು ಅಂತಂದರೆ ಹೇಗೆ ಮ್ಯಾನೇಜರ್ ಹಾಕ್ಕೊಂಡು ರುಬ್ತಾರೋ ಆ ರೇಂಜಿಗೆ ಹಾಕ್ಕೊಂಡು ರುಬ್ತಾನೇ ಇದ್ಲು. ನಾವು ರುಬ್ಬಿದ್ದು ನೋಡಿದ ಮೇಲೆ ಅರ್ಥ ಆಯಿತು. ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಆಗಬೇಕಂದ್ರೆ ರುಬ್ಬಿಸ್ಕೊಳ್ಳೋದು ಒಂದು ಲೆಕ್ಕಕ್ಕೆ ಸರಿ ಅಂತ. A1. No competition at all for this one. Nothing can beat. Made by Shushmi, the legend. ಈ ಥರ ಕ್ರೇಜಿ ಕಂಟೆಂಟ್ನ ನೋಡಬೇಕು ಅಂತಂದರೆ ಲೈಫ್ ಆನ್ ವೀಲ್ಸ್ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿ.